ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನ ನಾನು ನನ್ನ ಫ್ರೆಂಡ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರ ಮನೇಲಿ ವಿಶೇಷವಾಗಿ ಅವತ್ತು ಮದುವೆ ಇತ್ತು, ಅವ್ರ ಮಗಂದು ಮದುವೆ ಇತ್ತು. ಆ ಮದುವೆ ಪ್ರಯುಕ್ತವಾಗಿ ಅಕ್ಕಿ ರಾಶಿ ಪೂಜೆನ ಮಾಡ್ತಾಯಿದ್ರು. ನಾನು ಅದನ್ನೇ ಆ ಮದುವೆ ಸಂಪ್ರದಾಯದಲ್ಲಿ ಅಕ್ಕಿ ರಾಶಿ ಪೂಜೆನ ಹೇಗೆ ಮಾಡ್ತಾರೆ ಅನ್ನೋದನ್ನೇ ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ಗೆ ಒಂದು ಜಮಖಾನ ಹಾಸಿರ್ತಾರೆ. ಆ ಜಮಖಾನ ಏನಂದರೆ ಅವರು ಮದುವೆ ಮುಗಿಯೋ ತನಕ ಅದೇ ಜಮಖಾನದಲ್ಲಿ ಎಲ್ಲ ಶಾಸ್ತ್ರಗಳು ನಡಿಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಆ ಜಮಖಾನದಲ್ಲಿ ತಂದಿರುವಂಥ ಅಕ್ಕಿನೆಲ್ಲ ಹಾಕಿರ್ತಾರೆ. ನೋಡಿ, ಅಕ್ಕಿ ಎಲ್ಲ ಒಂದು ಎಷ್ಟು ತಂದಿರ್ತಾರೆ ಅಷ್ಟನ್ನೆಲ್ಲ ಸುರಿದಿರ್ತಾರೆ. ಶಾಸ್ತ್ರ ಸಂಪ್ರದಾಯ ಮದುವೆ ಕಾರ್ಯಗಳೆಲ್ಲ ಮುಗಿಯೋ ತನಕ ಅದೇ ಅಕ್ಕಿನಲ್ಲೇ ಮನೇಲಿ ಊಟ ಆಗಬೇಕು. ಹಿಂದಿನ ಕಾಲದಲ್ಲಾಗಿದ್ದರೆ ಛತ್ರಕ್ಕೆ ಅಡುಗೆ ಮಾಡೋದಕ್ಕೂ ಅದೇ ಅಕ್ಕಿ ಆಗಬೇಕಾಗಿತ್ತು. ಬಟ್ ಇವಾಗ ಆ ಥರ ಏನೂ ಇಲ್ಲ, ಮನೆಗಷ್ಟೇ ಉಪಯೋಗಿಸ್ಕೊಳ್ಳೋ ಹಾಗೆ ಅಕ್ಕಿ ರಾಶಿನ ತಂದು ಹಾಕಿರ್ತಾರೆ. ಹಾಗೆ ಒಂದು ಬೀಸೋ ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಇಟ್ಟಿರ್ತಾರೆ. ಮತ್ತು ಕುಟಾಣಿ ಇರುತ್ತಲ್ಲ ಅದನ್ನು ಇಟ್ಟಿರ್ತಾರೆ. ಮತ್ತು ಹೊಸ ಮರನ ತಂದು ಅದಕ್ಕೂ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಜೋಡಿಸಿರ್ತಾರೆ. ಅಕ್ಕಿ ರಾಶಿಗೆ ಮಧ್ಯದಲ್ಲಿ ಸೇರು ಇಟ್ಟಿರ್ತಾರೆ. ಸೇರು ಒಳಗಡೆನೂ ಅಕ್ಕಿ ತುಂಬಿ ಅದಕ್ಕೆ ಹೊಂಬಾಳೆನ ಸಿಕ್ಕಿಸಿರ್ತಾರೆ. ಮತ್ತು ವೀಳ್ಯದೆಲೆಯಿಂದ ಅಕ್ಕಿ ರಾಶಿನ ಅಲಂಕಾರ ಮಾಡಿರ್ತಾರೆ. ಸುತ್ತಕ್ಕೂ ಎರಡೆರಡು ವೀಳ್ಯದೆಲೆ ಇಡೋದು, ಅದ್ರ ಮೇಲೆ ಒಂದು ಗುಲಾಬಿ ಹೂವು, ಒಂದು ಅರಿಶಿನ, ಸೇವಂತಿಗೆ ಹೂವು ಸಿಕ್ಕಿಸಿರೋದು, ಹಾಗೆ ಬಳೆಗಳನ್ನ ಅಲಂಕಾರವಾಗಿ ಹಸಿರು ಬಳೆಗಳನ್ನ ಜೋಡಿಸಿರೋದು, ಆ ಥರ ಎಲ್ಲ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅವರು. ನನಗೂ ತುಂಬಾ ಖುಷಿ ಆಯಿತು. ನೋಡಿ, ತಂದಿದಂಥ ಅರಿಶಿನ ಆ ಕುಟಾಣಿನಲ್ಲಿ ಹಾಕಿ ಕುಟ್ಕೊತಾರೆ. ಆ ಕುಟ್ಕೊಂಡು ಒಂದು ಸಣ್ಣ ಸಣ್ಣ ಚೂರು ಥರ ಮಾಡ್ಕೊತಾರೆ. ಮಾಡ್ಕೊಂಡ್ಬಿಟ್ಟು ಬೀಸೋ ಕಲ್ಲಿದ್ದಲ್ಲ, ಆ ಬೀಸೋ ಕಲ್ಲಲ್ಲಿ ಹಾಕಿ ಬೀಸ್ತಾರೆ. ಇವರು ಹೆಂಗಲ್ಲಿ ಮುತ್ತೈದೆ ಹೆಂಗಸರೆಲ್ಲ ಸೇರಿಕೊಂಡು ಒಂದು 5 ಜನ 7 ಜನ 9 ಜನ ಹಾಗೆ ಸೇರಿಕೊಂಡು ಬೀಸಬೇಕು ಅನ್ನೋದು ಸಂಪ್ರದಾಯ ಆಗಿರುತ್ತೆ. ಅವ್ರುಗಳಂತೂ ಅಷ್ಟು ಸಂತೋಷದಿಂದ ಸಡಗರದಿಂದ ಕುತ್ಕೊಂಡು ಅವ್ರನ್ನ ಕಾಲು ಎಳ್ಕೊಂಡು ಮಾಡ್ತಾಯಿದ್ರು. ತುಂಬ ಅನ್ಯೋನ್ಯತೆಯಿಂದ ಎಲ್ಲ ಮಾಡ್ತಾಯಿದ್ರು. ಅದು ನೋಡೋಕ್ಕೆ ಖುಷಿ ಆಯಿತು. ಅದು ಅರಿಶಿನ ಅಕ್ಕಿ ಸುತ್ತಕ್ಕೂ ಅವರ ಸೇವಂತಿಗೆ ಹೂವು, ಚೆಂಡು ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ ನೋಡಿ. ಅಕ್ಕಿನ ಹೊರಗಡೆ ಚೆಲ್ಲಬಾರ್ದು ಅನ್ನೋದಕ್ಕೂ ಆಗುತ್ತೆ, ಮತ್ತು ಅಲಂಕಾರಕ್ಕೂ ಆಗುತ್ತೆ. ಆ ಥರ ಮಾಡ್ತಾರೆ. ಮಾಡಿದ್ದು ಅರಿಶಿನೆಲ್ಲ ಕುಟ್ಟಿ ಪುಡಿ ಮಾಡ್ತಾ ಇದ್ದಾರೆ. ಪುಡಿ ಮಾಡಾದ್ಮೇಲೆ ಅಕ್ಕಿ ರಾಶಿ ಇದೆಯಲ್ಲ, ಆ ರಾಶಿನಲ್ಲಿ ನೋಡಿ ಇವನೇ ಹುಡುಗ ಫೋಟೋ ತೆಗಿತಾ ಇದ್ದಾರೆ. ಇದು ಬೀಸೋ ಕಲ್ಲಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಅರಿಶಿನದ ಒಂದು ಲೈನು, ಕುಂಕುಮದ ಒಂದು ಲೈನು ಎಲ್ಲ ಥರ ಹಚ್ಚಿದ್ರು. ಅದನ್ನು ಅಕ್ಕಿ ಎಲ್ಲ ಕ್ಲೀನ್ ಮಾಡೋದು ಕೂಡ ಆವಾಗಲೇ ಮಾಡ್ತಾರೆ ಅವರು. ಇದು ನೋಡಿ ಗಂಗೆ ಪೂಜೆ. ಹೆಂಗೆಳೆಯರೆಲ್ಲ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ.
ಅವರು ಸಂಭ್ರಮ ಸಡಗರ. ಏನಂದರೆ ಯಾವುದಾದ್ರೂ ಒಂದು ನಲ್ಲಿ ಅಥವಾ ಬಾವಿ ಬೋರ್ವೆಲ್ಲು ಈ ಕಡೆಯಿಂದ ಗಂಗೆ ನಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹುಳಿ ಹಚ್ಚಿ ಬೆಳಗ್ತಾರೆ. ಬೆಳಗ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲಿಂದ ನೀರು ತೊಗೊಂಡು ಬಂದು ಶಾಸ್ತ್ರನ ಮಾಡಬೇಕು ಅನ್ನೋದು ಪದ್ಧತಿಯಾಗಿರುತ್ತೆ. ಅದು ಸಣ್ಣ ಹುಡುಗಿ, ಅವಳಿಗೆ ಕನ್ಯಾ ಮುತ್ತೈದೆ ಅನ್ನೋ ಥರದಲ್ಲಿ 2 ಹುಡುಗಿಯರಿಗೆ ಅಲಂಕಾರ ಮಾಡಿ ಅವ್ರ ಕೈಲೂ ಗಂಗೆ ತರಿಸ್ತಾ ಇದ್ದಾರೆ. ಗಂಗೆ ಪೂಜೆ ಮಾಡೋದೇ ಒಂದು ಸಂಭ್ರಮ ಆಗಿರುತ್ತೆ. ಹಿಂದಿನ ದಿನ ನಾವು ಛತ್ರಕ್ಕೆ ಹೋಗ್ತೀವಲ್ಲ, ಆವಾಗ ಮೊದಲು ಗಂಗೆ ತಂದೆ ಬಾಕಿ ಶಾಸ್ತ್ರಗಳನ್ನ ಮಾಡಬೇಕು ಅನ್ನೋದು ಪದ್ಧತಿಯಾಗಿರುತ್ತೆ. ಮದುವೆ ಎಲ್ಲ ಆದಮೇಲೆ ಈ ಹಿರಿಯರನ್ನೆಲ್ಲ ಅವ್ರಿಗೊಂದು ಸಂಭ್ರಮ. ನೋಡಿ ಈ ಥರ ಎಲ್ಲ ಬಂದಿದ್ದಾರೆ. ಅವ್ರಿಗೇನು ಖುಷಿ ಅಂದರೆ ನಮ್ಮ ಜೋಡಿನೂ ನಮ್ಮ ಫೋಟೋ ತೆಗಿತಾ ಇದ್ದಾರಲ್ಲ ಅಂದ್ಕೊಂಡು ಖುಷಿನಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ನನಗೂ ಇವ್ರ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬ ಸ್ಫೂರ್ತಿ ಬರೋದು. ಇದು ಹುಡುಗನ ಸೋದರತ್ತೆ, ಸೋದ್ರ ಮಾವನ ಹೆಂಡತಿ. ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿ. ಸಂಪ್ರದಾಯ ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಮದುವೆಗಳನ್ನ ಮಾಡ್ತಾರೆ ಅನ್ನೋದನ್ನ ನಾವು ಎಲ್ರಿಗೂ ಹಂಚ್ಕೋಬೇಕು ಅನ್ನೋದು ಒಂದೊಂದು ಉದ್ದೇಶ. ಈಗ ಒಂದೊಂದು ಊರಲ್ಲಿ ಒಂದೊಂದು ಥರ ಶಾಸ್ತ್ರ ಸಂಪ್ರದಾಯ ಮಾಡ್ತಾರಲ್ಲ. ನೋಡಿ ಹನುಮಂತಪ್ಪ ಅವರು, ಇವ್ರು ನಾಗರತ್ನ ಅವರು, ಹಸ್ಬೆಂಡು, ಟೀಚರು ನೋಡಿ ಎಷ್ಟು ಲೈವ್ಲಿ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ನನಗೆ. ಇವರು ಕೂಡ ಅಷ್ಟೇ, ಅವರ ಟೀಚರೇ ಈತ, ಇವ್ರ ಹೆಂಡತಿ. ತುಂಬಾ ಎಂಜಾಯ್ ಮಾಡಿದ್ರು ಮದ್ವೆ ಅಂತ ಅನ್ಕೊಂತೀನಿ. ಇದೇನು ಸಂಸ್ಕಾರ ಆಗ್ಬಿಡ್ತಲ್ಲ. ಸಂಪ್ರದಾಯದ ಮದ್ವೆದ ಒಂದೊಂದು ಶಾಸ್ತ್ರನೂ ನಾನು ಎಲ್ರಿಗೂ ಪರಿಚಯ ಮಾಡ್ಕೊಡ್ಬೇಕು. ಒಂದೊಂದು ಥರ ಸಂಪ್ರದಾಯ ಮಾಡ್ತಾರೆ, ಹಾಗಾಗಿ ಅದು ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಈ ವಿಚಾರ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.